ಹಲೋ, ಗುಡ್ ಮಾರ್ನಿಂಗ್. ನಾನಿವತ್ತು ಮುಳ್ಳು ಸೌತೆ ಕೊಯ್ತಾ ಇದ್ದೇನೆ ನೋಡಿ. ಫ್ರೆಶ್ ಆದ ಮುಳ್ಳು ಸೌತೆ. ಇದು ಮನೆಯಲ್ಲೇ ಬೆಳೆಸಿದಂತಹ ಮುಳ್ಳು ಸೌತೆ ತುಂಬ ರುಚಿಯಾಗಿದೆ. ಇದನ್ನಲ್ಲೇ ನಾನು ಕಟ್ ಮಾಡಿ ತಿಂದು ನೋಡಿದ್ದು ತುಂಬ ಟೇಸ್ಟಾಗಿದೆ. ಆರ್ಗ್ಯಾನಿಕ್ ಆಗಿ ಬೆಳೆದಂತಹ ಮುಳ್ಳು ಸೌತೆ. ಚಪ್ಪರದಿಂದಲೇ ಫ್ರೆಶ್ ಆಗಿ ಕೊಯ್ದು ತಿನ್ನುವಂಥ ಮಜವೇ ಬೇರೆ. ನಮಗೊಂದು ಹೊಸ ಚಾಪರನ್ನು ತಂದಿದ್ದೇವೆ. ಇದರಲ್ಲಿ ಒಂದು ಗಳಿಗೆಯಲ್ಲಿ ಎಲ್ಲ ಕಟ್ ಮಾಡಲಿಕ್ಕೆ ಆಗ್ತದೆ. ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಮುಳ್ಳು ಸೌತೆ, ಪ್ರತಿಯೊಂದು ತರಕಾರಿಯನ್ನು 5 ನಿಮಿಷದ ಒಳಗೆ ಎಷ್ಟಿದ್ರೂ ಕೂಡ ಒಂದೇ ಗಳಿಗೆಯಲ್ಲಿ ಕಟ್ ಮಾಡಲಿಕ್ಕೆ ಆಗ್ತದೆ. ತುಂಬ ಸುಲಭ ಆಗ್ತದೆ. ಈರುಳ್ಳಿ ಎಲ್ಲ ಕಟ್ ಮಾಡಲಿಕ್ಕೆ ಕಣ್ಣಲ್ಲಿ ನೀರು ಬರುವುದಿಲ್ಲ, ಯಾವ ಸಮಸ್ಯೆ ಕೂಡ ಇಲ್ಲ. ಒಂದು ಗಳಿಗೆಯಲ್ಲಿ ನೋಡಿ ಈ ರೀತಿ ಕಟ್ ಆಗೋದು. ಒಳ್ಳೆ ಶಾರ್ಪ್ ಆದಂತಹ ಸ್ಟೇನ್ಲೆಸ್ ಬ್ಲೇಡ್ ಕೂಡ ಇದೆ ಇದರಲ್ಲಿ. ಆದ ಕಾರಣ ಕೈಗೆ ತಾಗುವ ಸಮಸ್ಯೆ ಕೂಡ ಇಲ್ಲ. ಒಂದೇ ಗಳಿಗೆಯಲ್ಲಿ ನೋಡಿ ಎಷ್ಟಿದ್ರೂ ಕೂಡ ನಮಗೆ ವೆಜ್ಜನ್ನು ಕಟ್ ಮಾಡ್ಬೋದು. ಫಂಕ್ಷನ್ ಟೈಮಲ್ಲಿ ಅಥವಾ ಬಿರಿಯಾನಿ ಮಾಡಲಿಕ್ಕೆಲ್ಲ ಇರುವಾಗ ತುಂಬ ಈರುಳ್ಳಿ ಬೇಕಾಗ್ತದೆ ಕಟ್ ಮಾಡಲಿಕ್ಕೆಲ್ಲ. ಒಂದೇ ಗಳಿಗೆಯಲ್ಲಿ ತುಂಬ ಈರುಳ್ಳಿಯನ್ನು ಕಟ್ ಮಾಡ್ಬೋದು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಹಾಗೂ ಪ್ರತಿಯೊಂದು ವೆಜಿಟೇಬಲನ್ನು ಕೂಡ ಇದರಲ್ಲಿ ಕಟ್ ಮಾಡಲಿಕ್ಕೆ ಆಗ್ತದೆ. ತುಂಬ ಈಸಿ ಆಗ್ತದೆ ನಮ್ಮ ಕೆಲಸ ಕೂಡ. ಈ ಚಾಪರ್ನ ಲಿಂಕನ್ನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡ್ತೇವೆ. ಈ ಚಾಪರ್ ಇದ್ದ ಕಾರಣ ಪ್ರತಿಯೊಂದು ಕೆಲಸ ಕೂಡ ತುಂಬ ಸುಲಭ ಆಗುವುದು. ಈ ಚಾಪರ್ ನನಗೆ ತುಂಬ ಇಷ್ಟ ಆಯಿತು. ಒಂದೇ ಗಳಿಗೆಯಲ್ಲಿ ನನ್ನ ಕೆಲಸ ಕೂಡ ಕಡಿಮೆ ಆಗಿದೆ. ಮುಳ್ಳು ಸೌತೆ ಕೆಂಪಾಗಿದ್ದರೂ ಕೂಡ ಒಳಗೆ ಎಳತಾಗಿತ್ತು. ನಾನು ಅದರಿಂದ ತಿಂಡಿಯನ್ನು ಮಾಡ್ತಾ ಇದ್ದೇನೆ. ನಾನ್ ಸ್ಟಿಕ್ ತವದಲ್ಲಿ 10 ನಿಮಿಷದಲ್ಲಿ ಇಂಥ ಕಲ್ತಪ್ಪವನ್ನು ಮಾಡಬಹುದು. ತುಂಬ ರುಚಿಯಾದ ಕಲ್ತಪ್ಪ ರೆಡಿ ಆಗೋದು. ಇದಕ್ಕೆ ತೆಂಗಿನಕಾಯಿ ಹಾಗೂ ಬೆಲ್ಲ ಹಾಕಿದರೆ ತುಂಬ ರುಚಿಯಾಗ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿ.